ಹ್ಯಾವ್ ಯು ಎವರ್ ಫೆಲ್ಟ್ ಲೈಕ್ ಮ್ಯಾನಿಫೆಸ್ಟೇಷನ್ ಯಾಕೆ ನನಗೆ ವರ್ಕ್ ಆಗ್ತಾ ಇಲ್ಲ, ಬೇರೆಯವ್ರಿಗೆ ವರ್ಕ್ ಆಗ್ತಿದೆ, ಅಥವಾ ಮ್ಯಾನಿಫೆಸ್ಟೇಷನ್ಗೆ ನಾನು ಹೊಸಬ್ಳು ಅಥವಾ ಹೊಸಬ್ರು, ಸೊ ಹೇಗೆ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡೋದು ಅಂತ ಏನಾದರೂ ಡೌಟ್ ಇದೆಯಾ? ದೆನ್ ದಿಸ್ ವಿಡಿಯೋ ಇಸ್ ಫಾರ್ ಯು. ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಅಲ್ಲ. ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ಒಂದು ಎನರ್ಜಿ. ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ನಿಮ್ಮ ಥಾಟ್ಸ್ನ ಒಂದು ಅಲೈನ್ಮೆಂಟ್ಗೆ ತೊಗೊಂಡು ಬಂದು ನಿಮ್ಮ ಡ್ರೀಮ್ ಲೈಫ್ನ ಅಚೀವ್ ಮಾಡೋದೇ ಒಂದು ಮ್ಯಾನಿಫೆಸ್ಟೇಷನ್ ಅಂತ ಹೇಳೋದು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ 3 ಸಿಂಪಲ್ ಟೆಕ್ನಿಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ, ಆ್ಯಂಡ್ ವಿಚ್ ಇಸ್ ವೆರಿ ಬೇಸಿಕ್. ನೀವು ಈಸಿಯಾಗಿ ನಿಮ್ಮ ಡೈಲಿ ರೂಟೀನ್ಸ್ನಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡು ನಿಮ್ಮ ಡ್ರೀಮ್ಸ್ ಹಾಕಿ ನಿಮ್ಮ ಲೈಫ್ ಸ್ಟೈಲ್ಸ್ನ ನಿಮಗೆ ಬೇಕಾಗಿರೋ ರೀತಿಯಲ್ಲಿ ನೀವು ಅಚೀವ್ಮೆಂಟ್ ಮಾಡ್ಬೋದು. ಸೊ ಬಿಫೋರ್ ಗೋಯಿಂಗ್ ಟು ದೋಸ್ 3 ಸ್ಟೆಪ್, ನಾನು ನಿಮ್ಮ ಅಮೂಲ್ಯ. ವೆಲ್ಕಮ್ ಟು ಮೈ ಚಾನಲ್ ರಿಟ್ರೇಟ್, ಆ್ಯಂಡ್ ದಿಸ್ ಇಸ್ ಅ ಸ್ಪೇಸ್ where you can learn about manifestation, healing, spirituality, and everything which your life can change. Firstly, let's understand what manifestation is. Manifestation doesn't mean that you're just sitting and wishing for your dream life. Manifestation doesn't work like that. ಸೊ ನೀವು ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ನಾನು ಒಂದು ವಿಶ್ ಬೇಕು, ನಾನು ಅದನ್ನು ಬೇಡ್ಕೊಂಡ್ಬಿಟ್ಟೆ ಅದಾಗುತ್ತೆ ಅನ್ನೋದಲ್ಲ. ಮ್ಯಾನಿಫೆಸ್ಟೇಷನ್ಗೆ ನೀವು ಎನರ್ಜೆಟಿಕಲಿ ಅಲೈನ್ ಆಗಿದ್ದರೆ, ನಿಮ್ಮ ಡ್ರೀಮ್ ಲೈಫ್ ಏನು ಬೇಕು ಅದಕ್ಕೆ ಅಲೈನ್ ಆಗಿದರೆ ಮಾತ್ರ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ನೀವು ಯಾವ ರೀತಿ ಎನರ್ಜಿ ಎಮಿಟ್ ಮಾಡ್ತೀರೋ ಆ ರೀತಿಯಾದ ನಿಮಗೆ ಲೈಫ್ ಸ್ಟೈಲು, ಆ ರೀತಿಯಾದ ನಿಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ಸೊ ಬೇಸಿಕಲಿ ಮ್ಯಾನಿಫೆಸ್ಟೇಷನಲ್ಲಿ ಏನು ಅಂತ ಅಂದರೆ, ಪಾಸಿಟಿವ್ ನೆಗೆಟಿವ್ ಅನ್ನೋದು ನಮ್ಮ ಮೈಂಡ್ಗೆ ಯಾವತ್ತೂ ಗೊತ್ತಾಗೋದಿಲ್ಲ. ನಾವು ಯಾವುದನ್ನು ಕಾನ್ಸ್ಟೆಂಟಾಗಿ ಥಿಂಕ್ ಮಾಡ್ತೀವಿ ಅದನ್ನು ನಮ್ಮ ಲೈಫ್ ಸ್ಟೈಲಾಗಿ ಕೊಡೋದೇ ಮ್ಯಾನಿಫೆಸ್ಟೇಷನ್. ಸೊ ನಾವೇನಾದರೂ ಕಂಟಿನ್ಯೂಸ್ ಆಗಿ ಐ ಆಮ್ ಅನ್ಲಕ್ಕಿ, ಐ ಆಮ್ ನಾಟ್ ವರ್ತಿ, ಎವ್ರಿಬಡಿ ಹೇಟ್ಸ್ ಮೀ, ನನ್ನ ಕಂಡ್ರೆ ಎಲ್ಲರೂ ಇದು ಮಾಡುತ್ತೆ, ದುಡ್ಡು ಕಷ್ಟ, ದುಡ್ಡು ನನ್ನ ಲೈಫಲ್ಲಿ ಬರೋದೇ ಇಲ್ಲ, ನಾನು ರಿಚ್ ಆಗೋಕ್ಕಾಗಲ್ಲ, ಈ ಥರದಷ್ಟು ಎಕ್ಸಾಂಪಲ್ಸ್ ನಾವು ನಮ್ಮ ಲೈಫಲ್ಲಿ ಏನು ಯಾವಾಗಲೂ ರೊಟೀನ್ದಾಗಿ ಥಿಂಕ್ ಮಾಡ್ತಾ ಇರ್ತೀವಿ. ದಟ್ ಥಾಟ್ಸ್ ಬಿಕಮ್ ರಿಯಾಲಿಟಿ. ಸೊ ನಾವು ಏನು ಕಂಟಿನ್ಯೂಸ್ ಆಗಿ ಡೇ ಟು ಡೇ ಲೈಫಲ್ಲಿ ಒಂದು ಸಿಚುಯೇಷನ್, ಒಂದು ವಿಷಯ ಅಥವಾ ಒಂದು ವ್ಯಕ್ತಿ, ಒಂದು ಸಂದರ್ಭಕ್ಕೆ ನಾವು ಏನನ್ನ ಯಾವಾಗಲೂ ಯಾವ ರೀತಿಯಲ್ಲಿ ಯೋಚನೆ ಮಾಡ್ತೀವೋ ಅದೇ ನಮ್ಮ ರಿಯಾಲಿಟಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಥಾಟಿಂದ ಹೊರಗೆ ಬರಬೇಕು ಅಂದರೆ ಏನು ಮಾಡಬೇಕು? ನಾವು ಯಾವಾಗ ಸ್ಲೋ ಆಗಿ ನಮ್ಮ ಥಾಟ್ಸ್ನ ನಾವು ಚೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸಪೋಸ್ ಎವ್ರಿಬಡಿ ಹೇಟ್ಸ್ ಮೀ, ಎಲ್ಲರೂ ನನ್ನ ಹೇಟ್ ಮಾಡ್ತಾರೆ ಅನ್ನೋ ಪಾಯಿಂಟ್ನ ಎವ್ರಿಬಡಿ ಲವ್ಸ್ ಮೀ ಅನ್ನೋ ಥರ ನಾವು ಯಾವಾಗ ಚೇಂಜ್ ಆಗ್ತೀವಿ, ಯಾವಾಗ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ನಮ್ಮ ಸುತ್ತಮುತ್ತ ಇರೋರು ಸಹ ನಮ್ಮನ್ನು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಫಸ್ಟ್ ಸ್ಟೆಪ್ ಏನಂತ ಅಂದರೆ ಮಾರ್ನಿಂಗ್ ರಿಚುವಲ್, ವಿಚ್ ಈಸ್ ವೆರಿ ಸಿಂಪಲ್. ನೀವು ಬೆಳಗ್ಗೆ ಎದ್ದು ಕೂಡಲೇ ನಿಮ್ಮ ಮೈಂಡ್ ತುಂಬ ಕಾಮ್ ಆಗಿರುತ್ತೆ, ವಿಚ್ ಇಸ್ ಲೈಕ್ ನೀವು ಎದ್ದಿದ ತಕ್ಷಣ ಝೀರೋ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ ನಿಮ್ಮ ಮೈಂಡಲ್ಲಿ. ಸೊ ಆ ಟೈಮಲ್ಲಿ ನೀವು ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ವಿಚ್ ವಿಲ್ ಹೆಲ್ಪ್ ಯು ಫಾರ್ ಥ್ರೂ ಔಟ್ ದ ಡೇ, ಆ್ಯಂಡ್ ನಿಮ್ಮ ಮ್ಯಾನಿಫೆಸ್ಟೇಷನ್ ಬೇಗ ಅಲೈನ್ಮೆಂಟಿಗೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಮಾಡಬೇಕಾಗಿರೋದು ಏನಂತಂದರೆ, ಬೆಳಗ್ಗೆ ಎದ್ದು ಕೂಡಲೇ ನೀವು ಫೋನ್ ನೋಡಬಾರ್ದು. ಫೋನ್ ನೋಡಿದಲ್ಲಿ 2 ಮಿನಿಟ್ಸ್ ಕುತ್ಕೊಂಡ್ಬಿಟ್ಟು ಡೀಪ್ ಬ್ರೆತ್ ತೊಗೊಂಡು ನೀವು ಇವತ್ತಿನ ದಿನ ಹೇಗೆ ಫೀಲ್ ಮಾಡಬೇಕು, ಕಾನ್ಫಿಡೆಂಟ್ ಆಗ, ಸಕ್ಸಸ್ಫುಲ್ ಆಗ, ಹ್ಯಾಪಿಯೆಸ್ಟ್ ಆಗ, ಲವಬಲ್ ಆಗ, ಇಲ್ಲ ರಿಚ್ ಆಗ, ಮನಿ ಅಟ್ರಾಕ್ಟ್ ಮಾಡಬೇಕಾ, ನಿಮ್ಮ ಇಂಟೆನ್ಷನ್ ಏನು, ಯಾವ ಏರಿಯಾ ಆಫ್ ಯುವರ್ ಲೈಫ್ನ ನೀವು ಸರಿ ಮಾಡ್ಕೋಬೇಕು, ಹೆಲ್ತಾ, ಮೆಂಟಲ್ ಸ್ಟೆಬಿಲಿಟಿನ, ನಿಮ್ಮ ಮೈಂಡ್ ಕಾಮ್ ಆ್ಯಂಡ್ ಕೂಲರಾಗಿ ಇಟ್ಕೋಬೇಕು. ಸೊ ವಾಟ್ ಎವರ್ ನಿಮ್ಮ ಯಾವ ಏರಿಯಾ ಆಫ್ ಲೈಫ್ನ ನೀವು ಸರಿ ಮಾಡ್ಕೊಬೇಕು, ಅದ್ರ ಬಗ್ಗೆ ಒಂದು 3 ಅಫರ್ಮೇಷನ್ಸ್ನ ನೀವು ಹೇಳಬೇಕಾಗತ್ತೆ. ಬೆಳಗ್ಗೆ ಈ ಥರ ನಾವು ಅಫರ್ಮೇಷನ್ ಹೇಳೋದ್ರಿಂದ ನಮ್ಮ ಮೈಂಡಲ್ಲೂ ನಾವು ಪಾಸಿಟಿವ್ ಮೈಂಡ್ಸೆಟ್ನ ಬಿಲ್ಡ್ ಮಾಡ್ತೀವಿ. ಸೊ ಇದರಿಂದ ಏನಾಗುತ್ತಂದರೆ, ಥ್ರೂ ಔಟ್ ದ ಡೇ ನಮ್ಮ ಮೈಂಡ್ನ ನಾವು ಪಾಸಿಟಿವ್ ಆಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಮಗಿರುವಂತಹ ಪ್ರಾಬ್ಲಮ್ಗಳಲ್ಲಿ ನಾವು ಪಾಸಿಟಿವ್ ಸೈಡ್ ಆಫ್ ಪಾಯಿಂಟ್ಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ದೆನ್ ವಿ ಕ್ಯಾನ್ ಈಸಿಲಿ ಅಟ್ರಾಕ್ಟ್ ದೋಸ್ ವಿಶಸ್. ನಮಗೇನು ವಿಶಸ್ ಇರುತ್ತೆ ಅದನ್ನು ಈಸಿಯಾಗಿ ಅಟ್ರಾಕ್ಟ್ ಮಾಡಿ ಬೇಗ ಫುಲ್ಫಿಲ್ ಮಾಡ್ಕೊಳ್ಬೋದು. ಸೊ ಸೆಕೆಂಡ್ ಸ್ಟೆಪ್ ಏನಂತ ಅಂದರೆ ವಿಜುವಲೈಸೇಷನ್. ಇದನ್ನು ನೀವು ಯಾವ ಟೈಮ್ ಆಫ್ ದ ಡೇಯಲ್ಲೂ ಮಾಡ್ಬೋದು. ಥ್ರೂ ಔಟ್ ದ ಡೇ ನೀವು ಯಾವಾಗ ಫ್ರೀ ಇರ್ತೀರ ಆವಾಗ ಕೂತಲ್ಲಿ ನೀವು ಮಾಡ್ಬೋದು. ಸೊ ಬೇಸಿಕಲಿ ಫಸ್ಟ್ ಟಿಪ್ ಏನಂತ ಅಂದರೆ, ನೀವು ಡ್ರೈವಿಂಗ್ ಮಾಡುವಾಗ, ಹೆವಿ ಮಿಷನರೀಸ್ ಜೊತೆ ವರ್ಕ್ ಮಾಡುವಾಗ ಈ ಥರ ವಿಜುವಲೈಸೇಷನ್ಗೆ ಯಾವತ್ತೂ ಮಾಡಬೇಡಿ. ಅದರ್ ದನ್ ದಟ್ ನೀವು ಎಲ್ಲೇ ಕೂತ್ಕೊಂಡಿದ್ರು ಒಂದು 5 ಮಿನಿಟ್ಸ್ ಕಣ್ಣನ್ನ ಕ್ಲೋಸ್ ಮಾಡಿಬಿಟ್ಟು ನಿಮಗೆ ಬೇಕಾಗಿರುವಂತಹ ಲೈಫ್ನ ಯಾವ ರೀತಿ ಬೇಕು, ವೆದರ್ ನೀವು ಇವಾಗ ಸಕ್ಸಸ್ಫುಲ್ ಆಗಬೇಕು ಅಂತ ಅಂದರೆ ಆಲ್ರೆಡಿ ನೀವು ಸಕ್ಸಸ್ಫುಲ್ ಆಗಿದ್ದೀರಾ, ನೀವು ರಿಚ್ ಆಗಬೇಕು ಅಂದರೆ ಆಲ್ರೆಡಿ ನಿಮ್ಮ ಬ್ಯಾಂಕಲ್ಲಿ ಇಷ್ಟು ಅಮೌಂಟ್ ಇದೆ, ನೀವು ರಿಚ್ ಆಗಿದ್ದೀರಾ, ನಿಮ್ಮ ಸರ್ಕಲ್ಸ್ ರಿಚ್ನೆಸ್ನ ನೀವು ಫೀಲ್ ಮಾಡೋದು. ಸೊ ಬೇಸಿಕಲಿ ವಿಜುವಲೈಸೇಷನ್ ಅಥವಾ ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ಇದರಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಮೋರ್ ದೆನ್ ಅ ವರ್ಡ್ಸ್ ನೀವು ಫೀಲ್ ಮಾಡೋದು, ಆ ಎಮೋಷನ್ಸ್ನ ಎಷ್ಟು ಫೀಲ್ ಮಾಡ್ತೀರಾ
ಅಷ್ಟು ಬೇಗ ನಿಮಗೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ನಿಮಗೆ ಏನು ಬೇಕೋ ಅದನ್ನು ಒಂದು ಮೂವಿ ರೀತಿಯಲ್ಲಿ ನೀವೇ ಹೀರೋ ಅಥವಾ ಹೀರೋಯಿನ್, ನೀವೇ ಮೇನ್ ರೋಲ್ ಅನ್ನೋ ರೀತಿಯಲ್ಲಿ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ, ಆ ಎಮೋಷನ್ಸ್ನ ನೀವು ರೀಚ್ ಮಾಡಿದಾಗ, ಆ ಎಮೋಷನ್ಸ್ ಲೆವೆಲ್ನ ನೀವು ರೀಚ್ ಮಾಡಿದಾಗ ನಿಮಗೆ ಮ್ಯಾನಿಫೆಸ್ಟೇಷನ್ಸ್ ವರ್ಕ್ ಆಗುತ್ತೆ. ಬೇಸಿಕಲಿ ಇಟ್ಸ್ ನಥಿಂಗ್ ಬಟ್ ನೀವು ಬೇಕು ಅಂತ ಅಂದ್ಕೊಂಡಿರೋ ವಿಶ್ ಅಥವಾ ಯಾವುದೇ ಒಂದು ನಿಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಅದನ್ನು ಫುಲ್ಫಿಲ್ ಮಾಡಬೇಕು ಅಂತ ಅಂದರೆ ಅದ್ರ ಬಗ್ಗೆ ನಿಮಗೆ ಒಂದು ಫೀಲ್ ಆ್ಯಂಡ್ ಅಟ್ಯಾಚ್ಮೆಂಟ್ನ ನೀವು ಇಟ್ಕೊಳ್ಬೇಕಾಗತ್ತೆ. ಸೊ ಥರ್ಡ್ ಸ್ಟೆಪ್ ಏನಂತ ಅಂದರೆ ಗ್ರ್ಯಾಟಿಟ್ಯೂಡ್. ಬೇಸಿಕಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ನೀವು ಎಷ್ಟು ಗ್ರೇಟ್ಫುಲ್ ಆಗಿರ್ತೀರ ಅಷ್ಟು ನಿಮ್ಮ ಮ್ಯಾನಿಫೆಸ್ಟೇಷನ್ ಬೇಗ ಮ್ಯಾನಿಫೆಸ್ಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಬಿಕಾಸ್ ದಟ್ ಈಸ್ ಅ ವೈಬ್ರೇಷನ್, ನಿಮ್ಮ ವೈಬ್ರೇಷನ್ನ ರೈಸ್ ಮಾಡುತ್ತೆ. ಸೊ ಏನು ಮಾಡಬೇಕು ಅಂತ ಅಂದರೆ ಎವ್ರಿ ಡೇ ನೀವು ಮಲಗೋಕ್ಕೂ ಮುಂಚೆ ಐದರ್ ಯು ಕ್ಯಾನ್ ರೈಟ್ ಆರ್ ಯು ಕ್ಯಾನ್ ಸೇ ಇನ್ ಯುವರ್ ಮೈಂಡ್ ಆರ್ ಲೌಡ್ಲಿ. ನೀವು ನಿಮ್ಮ ಸುತ್ತಮುತ್ತ ಯಾರೂ ಇಲ್ಲ, ನೀವು ಕಂಫರ್ಟಬಲ್ ಆಗಿದ್ದೀರ ಅಂದರೆ ನೀವು ಜೋರಾಗಿ ಸಹ ಹೇಳ್ಬೋದು. ಒಂದು 3 to 5 ಥಿಂಗ್ಸ್ಗೆ ವಿಚ್ ಯು ಆರ್ ಗ್ರೇಟ್ಫುಲ್ ಫಾರ್ ಟುಡೇ. ಇವತ್ತಿನ ದಿನದಲ್ಲಿ ನೀವು ಏನು ಗ್ರೇಟ್ಫುಲ್ ಆಗಿದ್ದೀರಾ ಅದಕ್ಕೆ ಒಂದು ಗ್ರ್ಯಾಟಿಟ್ಯೂಡ್ನ ನೀವು ಯೂನಿವರ್ಸ್ಗೆ ಕೊಡೋದ್ರಿಂದ ನಿಮಗೆ ಮ್ಯಾನಿಫೆಸ್ಟೇಷನ್ ಅಲ್ಲಿ ನಿಮ್ಮ ವೈಬ್ರೇಷನ್ನ ರೈಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಐ ಆಮ್ ಗ್ರೇಟ್ಫುಲ್ ಫಾರ್ ಟುಡೇ, ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಹೆಲ್ತ್, ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಹೇರ್, ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಮನಿ, ಮೈ ಲೈಫ್ ಸ್ಟೈಲ್. ಸೊ ಹೀಗೆ ಎಕ್ಸಾಂಪಲ್ ಆಗಿ ತೊಗೊಂಡು ನೀವು ಎವ್ರಿ ಡೇ ರೊಟೀನಲ್ಲಿ ಗ್ರ್ಯಾಟಿಟ್ಯೂಡ್ ಜರ್ನಲ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಟ್ ವಿಲ್ ಹೆಲ್ಪ್ ಟು ಮ್ಯಾನಿಫೆಸ್ಟ್ ಯುವರ್ ಡ್ರೀಮ್ಸ್ ವೆರಿ ಈಸಿಲಿ. ಬಿಕಾಸ್ ನಿಮಗೆ ಅಲೈನ್ಮೆಂಟ್ಗೆ ಬೇಗ ರೀಚ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಗ್ರ್ಯಾಟಿಟ್ಯೂಡ್ ಶಿಫ್ಟ್ ಯುವರ್ ವೈಬ್ರೇಷನ್ ವೆರಿ ಫಾಸ್ಟ್. ನೀವು ನಿಮ್ಮ ಲೈಫಲ್ಲಿ ಆಲ್ರೆಡಿ ಇರುವಂತಹ ಬ್ಲೆಸ್ಸಿಂಗ್ನ ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಲೈಫ್ ನಿಮಗೆ ಇನ್ನೊಂದಷ್ಟು ಬ್ಲೆಸ್ಸಿಂಗ್ಸ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ದಟ್ಸ್ ವೇರ್ ನಿಮ್ಮ ಲೈಫಲ್ಲಿ ಪಾಸಿಟಿವ್ ಥಿಂಗ್ಸ್ ಈವನ್ ನೀವು ಥಿಂಕ್ ಮಾಡಿಲ್ಲ ಅಂದ್ರೂ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವೇನಾದರೂ ಮ್ಯಾನಿಫೆಸ್ಟೇಷನ್ಗೆ ಬಿಗಿನರ್ ಆಗಿದ್ದರೆ ಓವರ್ ಕಾಂಪ್ಲಿಕೇಟ್ ಮಾಡ್ಕೊಬೇಡಿ ಮ್ಯಾನಿಫೆಸ್ಟೇಷನ್ನ. ಚಿಕ್ಕದಾಗಿ ಯಾವುದಾದ್ರೂ ವಿಶ್ನ ಸ್ಟಾರ್ಟ್ ಮಾಡಿ, ಅದರಲ್ಲಿ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಿ ಆ್ಯಂಡ್ ನಿಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಸೊ ದಟ್ ಯು ಕ್ಯಾನ್ ಟ್ರಸ್ಟ್ ದ ಪ್ರೋಸೆಸ್. ಮ್ಯಾನಿಫೆಸ್ಟೇಷನ್ ಅಂತಂದರೆ ನೀವು ಇನ್ಯಾರೋ ಆಗೋದಲ್ಲ. ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ನಿಮ್ಮ ಟ್ರೂ ಸೆಲ್ಫ್ ಜೊತೆ ನೀವು ಅಲೈನ್ ಆಗೋದು. ಈ ವಿಡಿಯೋ ಏನಾದರೂ ನಿಮಗೆ ಹೆಲ್ಪ್ ಮಾಡಿದರೆ ಸಬ್ಸ್ಕ್ರೈಬ್ ಟು ರಿಟ್ರೀಟ್ ಫಾರ್ ಮೋರ್ ಸ್ಪಿರಿಚುವಲ್ ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಟ್ಯಾರೋ ಇನ್ಸೈಟ್ಸ್. ಈ ವಿಡಿಯೋದಲ್ಲಿ ನೀವು ಏನು ತಿಳ್ಕೊಂಡಿದ್ದೀರಾ ಅನ್ನೋದನ್ನು ಕೀ ಪಾಯಿಂಟ್ಸ್ನ ನೀವು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಮ್ಯಾನಿಫೆಸ್ಟೇಷನ್.